ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಬರಿಗೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ 78ನೇ ವರ್ಷದ ಸ್ವಾತಂತ್ರ್ಯೋತ್ಸವ ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಕಾರ್ಯಕ್ರಮದ ಧ್ವಜಾರೋಹಣ ಮಾಡಿದ ಅಧ್ಯಕ್ಷರಾದ ಮುನಿರಾಜ್ ಕೆಸಿ ರವರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷೆ ಜಯಲಕ್ಷ್ಮಿ, ಸದಸ್ಯರುಗಳಾದ ಚೇತನ್ BS, ಮೀನಾಕ್ಷಮ್ಮ, ಪುರುಷೋತ್ತಮ, ದಿನೇಶ್, ಕಲಾವತಿ, ಪದ್ಮಾ, ಶಶಿಕಲಾ ಹಾಗೂ ಮಹಿಳಾ ಒಕ್ಕೂಟದ ಸಂಘದ MBK ನಳಿನ, ಮಮತಾ, ಅಂಗನವಾಡಿ ಕಾರ್ಯಕರ್ತೆ ಲತಾ ಮತ್ತು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಕೆ. ಪಾಂಡುರಂಗ, ಕಾರ್ಯದರ್ಶಿ ರಾಹುಲ್, ಕರವಸೂಲಿಗಾರ ಶ್ರೀನಿವಾಸ್, ಮುಖ್ಯ ಶಿಕ್ಷಕರಾದ ತಿಪ್ಪೇಶಪ್ಪ ಹಾಗೂ ಸಹ ಶಿಕ್ಷಕರು ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಮತ್ತು ಗ್ರಾಮದ ಮುಖಂಡರಾದ ಕೃಷ್ಣಪ್ಪ ಹಾಗೂ ಅನೇಕ ಗ್ರಾಮಸ್ಥರು ಹಾಜರಿದ್ದರು. ವರದಿ ಕರ್ಕುಚ್ಚಿ ಕೃಷ್ಣಮೂರ್ತಿ, SP7 ನ್ಯೂಸ್, ತರೀಕೆರೆ. बोलो भारत माता के, बोलो भारत माता के, महात्मा ಗಾಂಧೀಜಿಯವರಿಗೆ, ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ, ಸುಭಾಷ್ ಚಂದ್ರ ಬೋಸ್ ಅವರಿಗೆ, ಜವಾಹರ್ಲಾಲ್ ನೆಹರು ಅವರಿಗೆ ವಂದೇ ವಂದೇ ಶಾಂತಿ ಶಾಂತಿ. ಈ ದಿನ ನಮ್ಮ ದೇಶಾದ್ಯಂತ ಸ್ವತಂತ್ರ ದಿನಾಚರಣೆ ಆಚರಣೆ ಮಾಡ್ತಿದ್ದೀವಿ. ತ್ಯಾಗ ಬಲಿದಾನದಿಂದ ಬಂದಂತಹ ಒಂದು ಸಂಕೇತ ಅಂತ ಇರ್ಬೋದು. ಎಲ್ಲರಿಗೂ ಮತ್ತೊಮ್ಮೆ ಸ್ವತಂತ್ರ ದಿನಾಚರಣೆ ಶುಭಾಶಯಗಳು ಹೇಳ್ತಾ ಈಗ ಅನೇಕ ಕಾರ್ಯಕ್ರಮಗಳಿದ್ದಾವೆ. ಎಲ್ಲ ಪರಿಮಾಣಗಳಿಂದ ಧ್ವಜಾರೋಹಣ ಮಾಡಲು ಅವಕಾಶ ಮಾಡಿದ್ದಾರೆ. ಎಲ್ಲರಿಗೂ ಧ್ವಜಾರೋಹಣವನ್ನು ಮಾಡಿದಂಥ ನಮ್ಮ ಅಧ್ಯಕ್ಷರಾದ ಮುನಿರಾಜ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಹಾಗೂ ಇಲ್ಲಿ ನೆರೆದಿರುವಂಥ ಎಲ್ಲ ನಮ್ಮ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳೇ ಹಾಗೂ ನಮ್ಮ ಸಿಬ್ಬಂದಿ ವರ್ಗದವರೇ ಹಾಗೂ ಸ್ವಸಹಾಯ ಸಂಘ ಸದಸ್ಯರುಗಳೇ ಹಾಗೂ ಶಾಲೆಯ ಮುಖ್ಯ ಪೂಜ್ಯ ಉಪಾಧ್ಯಾಯರುಗಳೇ ಹಾಗೂ ಮಕ್ಕಳೇ ಹಾಗೂ ಇಲ್ಲಿ ನೆರೆದಿರುವ ಗ್ರಾಮಸ್ಥರೇ ಎಲ್ಲರಿಗೂ 78ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ, ನಮಗೆ ಗಾಂಧೀಜಿಯವರು ಸ್ವತಂತ್ರ ಶಿಕ್ಷಕರೇ, ಶಾಲಾ ಹಾಗೂ ನಮ್ಮ SDM ಹಾಗೂ ಎಲ್ಲ ಮಕ್ಕಳೇ ಹಾಗೂ ನಮ್ಮ ಗ್ರಾಮಸ್ಥರೇ ಎಲ್ಲರಿಗೂ ಶುಭಾಶಯ. 78ನೇ ಈ ಒಂದು ನಮಗೆ ಆಗಸ್ಟ್ 15, 1947 ಸ್ವತಂತ್ರ ದಿನಾಚರಣೆಯನ್ನ ನಮಗೆ ತಂದುಕೊಟ್ಟಂತ ದಿನ. ಇವತ್ತು ವೀರರನ್ನ ಸ್ಮರಿಸುವಂತ ದಿನ. ಗಾಂಧೀಜಿಯವರಾಗಲಿ, ಸಂಗೊಳ್ಳಿ ರಾಯಣ್ಣನವರೇ ಆಗಲಿ, ಮತ್ತೆ ಝಾನ್ಸಿ ಲಕ್ಷ್ಮೀಬಾಯಿ ಮತ್ತೆ ಎಲ್ಲರನ್ನು ಸ್ಮರಿಸುವಂತ ದಿನ. ಇವತ್ತು ಹೆಮ್ಮೆಯ ದಿನ. ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಧ್ವಜಾರೋಹಣ ಮಾಡಿದಂಥ ನಮ್ಮ ಗ್ರಾಮದ ಮುನಿರಾಜ್ ಅವರು ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಗಣ್ಯಾತಿ ಗಣ್ಯರೇ, ಶಾಲಾ ವೃಂದವರೇ, ಗ್ರಾಮಸ್ಥರುಗಳೇ, 1947 ಆಗಸ್ಟ್ 15 ಸ್ವಾತಂತ್ರ್ಯದ ದಿನ. ಈ ಸ್ವಾತಂತ್ರ್ಯಕ್ಕೋಸ್ಕರ ಇಡೀ ನಮ್ಮ ದೇಶದಲ್ಲಿ ಸಾವಿರಾರು ಜನ ಬಲಿದಾನ, ತ್ಯಾಗ ಎಲ್ಲ ಆಗಿದೆ. ಅಂಗನವಾಡಿ
ಹಿಂದೆ ನಮ್ಮ ಸ್ವತಂತ್ರ ಹ್ಯಾಕ್ ಬಂತು. ಈ ಸ್ವತಂತ್ರಕ್ಕೋಸ್ಕರ ಎಷ್ಟು ಜನ ತ್ಯಾಗ ಬಲಿದಾನ ಆಗಿದೆ. ದಯಮಾಡಿ ನಾವು ಈ ಹಾಗಾಗಿ ನಮ್ಮ ಒಂದು ಮಕ್ಕಳಲ್ಲಿ ನಾನೊಂದು ಹೇಳ್ಕೊಳ್ಳೋದೇನೆಂದರೆ, ಮಕ್ಕಳ ಇವತ್ತು ನೋಡಿ, ಇವತ್ತು ಸಣ್ಣ ಉದಾಹರಣೆ ಹೇಳ್ತೀನಿ. 10 ಲಕ್ಷ, 5 ಲಕ್ಷ, 20 ಲಕ್ಷ ಇರೋ ಜನಸಂಖ್ಯೆ ಒಲಿಂಪಿಕ್ ಸ್ಪರ್ಧೆ ವಹಿಸಿ 10, 5, 10 ಪದಕಗಳು ತಗೊತಾ ಇದೆ. ನಮ್ಮ ದೇಶ 140 ಕೋಟಿ ಜನಸಂಖ್ಯೆ ಇರೋ ದೇಶ, ಒಂದೇ ಒಂದು ಚಿನ್ನ ಪದಕ ಇಲ್ಲ. ಈ ಕಾರಣ ಮಕ್ಕಳಲ್ಲಿ ಆ ಒಂದು ಉತ್ಸಾಹ ಇಲ್ಲ. ಹಾಗಾಗಿ ದಯಮಾಡಿ ಮಕ್ಕಳಲ್ಲಿ ಒಂದು ಸ್ಫೂರ್ತಿ ಬರಬೇಕು. ಏನು ಸ್ಫೂರ್ತಿ ಅಂತಂದರೆ, ಉತ್ತಮ ಶಿಕ್ಷಣ ಜೊತೆಗೆ ಉತ್ತಮ ಒಂದು ಕಲಿಕಾ ಒಂದು ಶಕ್ತಿಯನ್ನು ನೀವು ಪಡ್ಕೊಬೇಕು. ಆಟ ಕ್ರೀಡೆಯಲ್ಲಿ ಹೆಚ್ಚು ಹೆಚ್ಚು ಭಾಗವಹಿಸಬೇಕು ಮಕ್ಕಳ. ಈ ಸಂದರ್ಭದಲ್ಲಿ ನಾನು ಇದೊಂದು ಹೇಳಕ್ಕೆ ಬಯಸ್ತೇನೆ. ಈ ಒಂದು ದೇಶನ ಮುನ್ನಡೆಸಿ ಅಂತ ಹೇಳ್ತಾ ಈ ಒಂದು 2 ಮಾತು ಆಡಲಿಕ್ಕೆ ನಿಮ್ಮೆಲ್ಲರಿಗೂ ಹೊಂದಿಸಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ಈ ದಿನ ಇಡೀ ನಮ್ಮ ದೇಶಾದ್ಯಂತ ಸ್ವತಂತ್ರ ದಿನಾಚರಣೆ ಆಚರಣೆ ಮಾಡ್ತಿದ್ದೀವಿ. ತ್ಯಾಗ ಬಲಿದಾನದಿಂದ ಬಂದಂತಹ ಒಂದು ಸಂಕೇತ ಅಂತ ಇರ್ಬೋದು. ಎಲ್ಲರಿಗೂ ಮತ್ತೊಮ್ಮೆ ಸ್ವತಂತ್ರ ದಿನಾಚರಣೆ ಶುಭಾಶಯಗಳು ಹೇಳ್ತಾ, ಈಗ ಅನೇಕ ಕಾರ್ಯಕ್ರಮಗಳಿದ್ದಾವೆ. ಎಲ್ಲ ದಯಮಾಡೋದ್ರಿಂದ ಉದ್ಯಾನವನ ಮಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧ್ವಜಾರೋಹಣವನ್ನು ಮಾಡಿದಂತ ನಮ್ಮ ಅಧ್ಯಕ್ಷರಾದ ಮುನಿರಾಜ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಹಾಗೂ ಇಲ್ಲಿ ನೆರೆದಿರುವಂತ ಎಲ್ಲ ನಮ್ಮ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳೇ ಹಾಗೂ ನಮ್ಮ ಸಿಬ್ಬಂದಿ ವರ್ಗದವರೇ ಹಾಗೂ ಸ್ವಸಹಾಯ ಸಂಘ ಸದಸ್ಯರುಗಳೇ ಹಾಗೂ ಶಾಲೆಯ ಮುಖ್ಯ ಪೂಜ್ಯ ಉಪಾಧ್ಯಾಯರುಗಳೇ ಹಾಗೂ ಮಕ್ಕಳೇ ಹಾಗೂ ಇಲ್ಲಿ ನೆರೆದಿರುವ ಗ್ರಾಮಸ್ಥರೇ ಎಲ್ಲರಿಗೂ 78ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ, ನಮಗೆ ಗಾಂಧೀಜಿಯವರು ಸ್ವತಂತ್ರ ತಂದುಕೊಟ್ಟಿದ್ದಾರೆ. ಅದನ್ನು ನಾವು ಉಳಿಸ್ಕೊಂಡು ಹೋಗ್ಬೇಕಷ್ಟೇ. ಅದನ್ನು ಯಾವ ಥರ ಉಳಿಸೋದು ಅಂದರೆ, ನಮ್ಮದು ಒಂದು ನಾವು